ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಚಟ್ನಿ ಅಥವಾ ಟೊಮೊಟೊ ತೊಕ್ಕು ಅಂತ. ಮಾಡೋದು ತುಂಬ ಸುಲಭ, ಒಂದು ಅರ್ಧ ಗಂಟೆ ಕೂಡ ಆಗೋದಿಲ್ಲ, 20 ನಿಮಿಷದಲ್ಲಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ದೋಸೆ, ರೈಸು, ಮುದ್ದೆ, ಚಪಾತಿ, ಬಿಸಿ ಬಿಸಿ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಮಾಡೋ ಹೇಗೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಅರ್ಧ ಕೆಜಿ ನಾನು ಟೊಮೊಟೊ ತೊಗೊಂಡಿದ್ದೀನಿ. ಆಪಲ್ ಟೊಮೊಟೊ ಅಥವಾ ನಾಟಿ ಟೊಮೊಟೊ ತೊಗೊಬೋದು. ಇಲ್ಲಿ ಒಂದು 1/4 ಕೆಜಿಯಷ್ಟು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಗುಂಟೂರು, ಜೀರಿಗೆ, ಸ್ವಲ್ಪ ಬೆಲ್ಲ, ಅದಾದಮೇಲೆ ಹುಣಸೆ ಹಣ್ಣು ಪೇಸ್ಟು, ಉಪ್ಪು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ, ಸ್ವಲ್ಪ ಧನಿಯಾ, ಆಮೇಲೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕಿದ್ದೀನಿ, ಮೆಣಸು ಒಂಚೂರು, ಒಣಗಿರುವಂತಹ ಕರಿಬೇವು ಸೊಪ್ಪು. ಇಷ್ಟನ್ನ ನಾವು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ನಂತರ ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಕಡಾಯಲ್ಲಿಟ್ಟು ಸಿಮ್ಮಲ್ಲಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು. ನಂತರ ಪಕ್ಕದಲ್ಲಿ ಇನ್ನೊಂದು ಕಡಾಯಿ ಇಟ್ಟು ಒಗ್ಗರಣೆಗೆ ಹಾಕ್ಕೋಬೇಕು. ಏನೇನು ಹಾಕ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇನ್ನೊಂದು ಕಡಾಯಿ ಇಟ್ಟು ಒಂದು 100 ಗ್ರಾಮಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಇವೆಲ್ಲ ಹಾಕಿಬಿಟ್ಟು ಬಿಸಿ ಎಣ್ಣೆಗೆ ನಾವು ಆವಾಗಲೇ ಮಿಕ್ಸಿ ಮಾಡಿದ್ವಲ್ವ ರೆಡ್ ಚಟ್ನಿ, ಅದಕ್ಕೆ ನಾವು ಇದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಥರ ಸಿಮ್ಮಲ್ಲೇ ಇಟ್ಟು ಒಂದು 10ರಿಂದ 15 ನಿಮಿಷ ಈ ಥರ ನಾವು ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ಇದೇ ಥರ ಕೈಯಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಬಂದರೆ ಎಣ್ಣೆ ಮೇಲೆ ತೇಲುತ್ತೆ. ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಆಯಿತಾ, ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬೇಗ ಬೇಯುತ್ತೆ. ನೋಡಿ, ಆಲ್ಮೋಸ್ಟ್ ಆಗಿದೆ. ಒಂದು 2 ನಿಮಿಷ ಅಷ್ಟೇ. ನೋಡಿ, ಮೇಲೆ ಸೈಡಲ್ಲಿ ಎಣ್ಣೆ ತೇಲ್ತಾ ಇದೆ. ಈ ಥರ ಮಾಡಿಟ್ಕೊಂಡ್ರೆ ಒಂದು ವಾರ ತನಕ ನಮಗೆ ಚಿಂತೆ ಇರಲ್ಲ. ದೋಸೆ, ಇಡ್ಲಿ, ಚಪಾತಿ, ಬಿಸಿ ಬಿಸಿ ರೈಸ್ಗಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಟೊಮೊಟೊ ರೇಟ್ ಜಾಸ್ತಿ ಕೂಡ ಇಲ್ಲ. ಫ್ರೆಶ್ ಟೊಮೊಟೊ ತಂದು ಮನೆಯಲ್ಲಿ ತೊಳೆದುಬಿಟ್ಟು ಈ ಥರ ಮಾಡಿಕೊಂಡು ಒನ್ ಟೈಮ್ ಮಾಡಿಕೊಂಡ್ರೆ ಮನೆ ಎಲ್ರಿಗೂ ಇಷ್ಟ ಆಗುವಂತಹ ನಾವು ಒಂದು ರೆಸಿಪಿ ಮಾಡ್ಬೋದು. ಇಡ್ಲಿ ಕೂಡ ಮಾಡಿದ್ದೀನಿ ನೋಡಿ. ಇಡ್ಲಿ ಕೂಡ ಹಾಕ್ಕೊಬೋದು. ಬಿಸಿ ಬಿಸಿ ಇಡ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋರು ಹಾಕ್ಕೋತಾರೆ. ದೋಸೆ, ಇಡ್ಲಿ, ಈವನ್ ಮುದ್ದೆ ಕೂಡ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಮಾಡಿದಾಗ ಸ್ವಲ್ಪ ಈ ಟೊಮೊಟೊ ತೊಕ್ಕು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಥರ ಇಡ್ಲಿ ಬೆಳ್ಳಗೆ ಬರಬೇಕು ಅಂದರೆ ಸ್ವಲ್ಪ ಸಾಬುದಾನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇಡ್ಲಿ ಕೂಡ ಸರ್ವ್ ಮಾಡಿದ್ದೀನಿ. ಸಾಂಬಾರು ಮಾಡಿದ್ದೀನಿ ಬೆಳಗ್ಗೆ. ಇಡ್ಲಿಗೆ ತರಕಾರಿ ಸಾಂಬಾರು ಕೂಡ ಮಾಡ್ಕೋಬೋದು. ನೋಡಿ, ಬಿಸಿ ಬಿಸಿ ಇಡ್ಲಿಗೆ ಸ್ವಲ್ಪ ಬಿಸಿ ಸಾಂಬಾರು, ನಂತರ ಈ ತೊಕ್ಕು ಮಾಡಿದ್ವಲ್ಲ ಟೊಮೊಟೊ ತೊಕ್ಕು ಹಾಕ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಒನ್ ಟೈಮ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಕಡೆಯಿಂದ ನಿಮಗೆ ಯಾವ ರೀತಿ ರೆಸಿಪೀಸ್ ಬೇಕು ಅಂತ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.